ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಜಿನಕಲಗುಂಟೆ ಅರಣ್ಯ ಪ್ರದೇಶದಲ್ಲಿನ 61.39 ಎಕರೆ ಭೂಮಿ ಒತ್ತುವರಿ ಪ್ರಕರಣದ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಆದರೆ ಸರ್ಕಾರದ ಉನ್ನತಾಧಿಕಾರಿಗಳು ರಾತ್ರೋರಾತ್ರಿ ನೋಟಿಸ್ ಮತ್ತು ಹೈಕೋರ್ಟ್ನ ಆದೇಶವನ್ನು ಲೆಕ್ಕಿಸದೆ ಮಾಡ್ತಾ ಇರುವ ಆದೇಶಗಳು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇದೇ ಕಾರಣದಿಂದ ಅರಣ್ಯ ಭೂಮಿಯನ್ನು ಹೈಕೋರ್ಟ್ ಆದೇಶದಂತೆ ಜಂಟಿ ಸರ್ವೆ ಕಾರ್ಯ ಮಾಡಲಿಕ್ಕೆ ನಿಗದಿ ಮಾಡಲಾಗಿದ್ದು 3 ದಿನಾಂಕಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ನವೆಂಬರ್ 6, ಡಿಸೆಂಬರ್ 20 ಹಾಗೂ ಜನವರಿ 2ರಂದು ನಿಗದಿ ಮಾಡಿದ್ದ ದಿನಾಂಕಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ನಡೆಯ ಕುರಿತು ಕೋಲಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕುಂಡಲು ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರನ್ನು ಅವಧಿಗೂ ಮುನ್ನವೇ ವರ್ಗಾವಣೆ ಮಾಡಲಾಗಿದೆ. ನೂತನ ಜಿಲ್ಲಾಧಿಕಾರಿ ಬಂದಿದ್ದು ಪ್ರಕರಣದ ಕುರಿತು ಮಾಹಿತಿ ಪಡೆಯಲಿಕ್ಕೆ ಅವರಿಗೆ ಸಮಯಾವಕಾಶ ಬೇಕಾಗಿದೆ. ಹೀಗಾಗಿ ಜನವರಿ 2ರಂದು ನಿಗದಿ ಮಾಡಿದ್ದಂತಹ ಜಂಟಿ ಸರ್ವೆ ಕಾರ್ಯವನ್ನು ಮುಂದೂಡಿಕೆ ಮಾಡಲಾಗಿದೆ. ಇದೆಲ್ಲವೂ ಕೂಡ ರಮೇಶ್ ಕುಮಾರ್ ಅವರ ರಕ್ಷಣೆ ಮಾಡಲಾಗ್ತಿದೆಯಾ ಎಂಬ ಅನುಮಾನ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಆನರಬಲ್ ಹೈಕೋರ್ಟ್ ಜಡ್ಜ್ಮೆಂಟ್ ಕ್ಲಿಯರ್ ಆಗಿದೆ. ಪಿಟಿಷನರ್ ಶುಡ್ ನೋಟಿಫೈ ಟು ದಿ DC, DDLR ಅಂಡ್ ಪಿಟಿಷನರ್ಗೆ ಮಾಡಿ ಅಂತ ಹೇಳಿದ ಮೇಲೆ ನಾವು ರೆಸ್ಪಾಂಡೆಂಟ್ಸ್ 4 ಜನ ಇದ್ವಿ. 4 ಜನರಲ್ಲಿ ನಾವು ಆ್ಯಕ್ಷನ್ ತೊಗೊಳ್ಲೇಬೇಕಾಗಿದೆ. ಈ ಹಿಂದೆ ಎಲ್ಲದನ್ನು DCF ಅವರು ನೋಟಿಸ್ ಇಶ್ಯೂ ಮಾಡಿದರೆ ಆ ನೋಟಿಸ್ನು ಮಾನ್ಯ ಹೈಕೋರ್ಟ್ ಅವರು ಪರಿಗಣನೆಗೆ ತಗೊಂಡು ಆಯಿತು. ಆಲ್ರೆಡಿ ಮುಂಚೆ ಸರ್ಕಾರ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಿದೆ ಸರ್ಕಾರದ ನೀತಿ ಹೆಂಗೆ ಅಂತಂದರೆ, ನಾವೆಲ್ಲ ಸಾರ್ವಜನಿಕ ಅಧಿಕಾರಿಗಳು. ಟ್ರಾನ್ಸ್ಫರ್ ಅನ್ನೋದು ಇಟ್ಸ್ ಎ ರೆಗ್ಯುಲರ್ ಫೀಚರ್. ಅದು ಯಾವುದ್ಯಾವುದಕ್ಕೋ ಅದಕ್ಕೆ ತಳುಕು ಹಾಕೋದು ನನ್ನ ಪ್ರಕಾರ ಅದು ಸರಿಯಿಲ್ಲ. ಇಟ್ಸ್ ಎ ಪ್ರಾಸೆಸ್.